दोस्तों आप सबको मेरा नमस्कार ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ ಈಗ ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಅಥವಾ ಏನಾದರೂ ಒಂದು ಹೇಳಿದ್ರೆ ನಾವು ಅದಕ್ಕೆ ರಿಪ್ಲೈನ ಒಂದೇ ಥರದಲ್ಲಿ ಮಾಡ್ತೀವಿ ಅಂತೇನಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿಯ ಆನ್ಸರ್ಗಳನ್ನ ನಾವು ಕೊಡಬಹುದಿರುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ಜಸ್ಟ್ ಒಂದು ಸಿಂಪಲ್ ಆಗಿರೋ ಒಂದು ಸೆಂಟೆನ್ಸ್ ಯಾರೋ ಏನೋ ಹೇಳಿದ್ರು ಅಥವಾ ನಮ್ಗೆ ಏನಾದರೂ ಮಾಡೋದಕ್ಕೆ ಹೇಳಿದ್ರು ಸೊ ಅದಕ್ಕೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಒಂದು ರೀತಿನಲ್ಲ ಬೇಕಾದಷ್ಟು ಥರದಲ್ಲಿ ನಾವು ಅದಕ್ಕೆ ರಿಪ್ಲೈ ಮಾಡಬಹುದು ಏನೆಲ್ಲ ಮಾಡಬಹುದು ಅನ್ನೋದನ್ನ ಈಗ ನಾವು ಕಲಿಯೋಣ ಬನ್ನಿ ಓಕೆ ಈಗ ಸೆಂಟೆನ್ಸ್ ಏನಿದೆ ವಿಜಯ್ ಆವೋ ವಿಜಯ್ ಬಾ ವಿಜಯ್ ಆವೋ ವಿಜಯ್ ಬಾ ಅಂತ ಹೇಳಿದ್ರೆ ನಾವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬಹುದು ಏನೆಲ್ಲ ಕ್ವಶನ್ಸ್ ಅದಕ್ಕೆ ಏನೆಲ್ಲ ನಮ್ಮ ಕಡೆಯಿಂದ ರಿಪ್ಲೈ ಇರುತ್ತೆ ನೋಡೋಣವಾ ಒಂದು ಬಂದೆ ಬಂದೆ ಅಂತ ಒಂದು ಹೇಳ್ಬಹುದು ಅಂದ್ರೆ ಆಯಾ ಆಯಾ ಅಂದ್ರೆ ಬಂದೆ ಅಂತ ಆಯಾ ಬಂದೆ ಆವೋ ಬಾ ಆಯಾ ಬಂದೆ ಇಲ್ಲ ಅಂದ್ರೆ ನಾನ್ ಬರೋದಿಲ್ಲ ಅಂತಾನು ಹೇಳ್ಬಹುದು है ना हम ऐसा भी कह सकते हैं ನಾನು ಬರೋದಿಲ್ಲ मैं नहीं आऊंगा ವಿಜಯ್ ಆವೋ मैं नहीं आऊंगा ಅಂತ ಹೇಳ್ಬಹುದು ಅಲ್ವಾ ಸೊ ಇನ್ನೊಂದು ಏನು ಕೊಡಬಹುದು ಮತ್ತೆ ಬರ್ತೀನಿ ಮತ್ತೆ ಬರುವೆನು ಅಂದ್ರೆ ಮತ್ತೆ ಬರ್ತೀನಿ ಅಂತ ಹೇಳ್ಬೇಕು ಅಂದ್ರೆ ಈಗ ಆಗಲ್ಲ ಮತ್ತೆ ಬರ್ತೀನಿ ಅಂತ उसके लिए फिर आऊंगा फिर आऊंगा ಅಥವಾ बाद में आऊंगा ಅಂತಾನು ಹೇಳ್ಬಹುದು बाद में आऊंगा फिर आऊंगा ಅಥವಾ बाद में आऊंगा ಅಂತಾನು ಹೇಳ್ಬೋದು ಇದೆಲ್ಲ ಸ್ತ್ರೀಲಿಂಗ ಏನಾದ್ರು ಹುಡುಗಿಯಾಗಿದ್ರೆ ಆऊंगी ಮಾಡಿದ್ರೆ ಆಯ್ತು नहीं आऊंगी फिर आऊंगी आई ಆ ತರ ಮಾಡಿದ್ರೆ ಆಯ್ತು ಹಾಗಾದ್ರೆ ಮತ್ತಿನ್ನೇನು ಹೇಳ್ಬೋದು ಯಾಕೆ ಬರಬೇಕು ನೋಡಿ ವಿಜಯ್ ಆವು ಅಂತ ಕೇಳಿದ್ರೆ ಯಾಕೆ ಬರಬೇಕು ಕ್ಯೂ ಆನಾ ಹೈ ನೋಡಿ ಕ್ಯೂ ಯಾಕೆ ಆನಾ ಹೈ ಬರಬೇಕು ಕ್ಯೂ ಆನಾ ಹೈ ಯಾಕೆ ಬರಬೇಕು ಅಂತ ಪ್ರಶ್ನೆ ಕೇಳಬಹುದು ಅಲ್ವಾ ಕ್ಯೂ ಆನಾ ಹೈ ಇಲ್ಲ ನಾಳೆ ಬರ್ತೀನಿ ಅಂತ ಉತ್ತರ ಕೊಡಬಹುದು ವಿಜಯ್ ಆವು ಅನ್ನೋದಕ್ಕೇನು ವಿಜಯ್ ಬಾ ನಾಳೆ ಬರ್ತೀನಿ ಅಂತ ಆನ್ಸರ್ ಕೊಡ್ಬೋದಾ ಅದಕ್ಕೇನು ಹೇಳ್ತೀವಿ ಕಲ್ ಆವುಂಗಾ ಕಲ್ ಆವುಂಗಾ ಆವುಂಗಿ ಅಂದ್ರೆ ಹುಡುಗಿ ಹೇಳ್ತಿದ್ದಾಳೆ ಅಂತ ಕಲ್ ಆವುಂಗಾ ಅಂದ್ರೆ ನಾಳೆ ಬರುವೆನು ಅಥವಾ ಬರುತ್ತೇನೆ ಬರ್ತಾ ಇದ್ದೀನಿ ಈಗ ವಿಜಯ ಅಂತ ಹೇಳಿದ್ರಾ ಬರ್ತಿದ್ದೀನಿ ಅಂತ ಹೇಳ್ಬೇಕಲ್ಲ ಕಮಿಂಗ್ ಅಂತ ಹೇಳ್ಬೇಕಲ್ಲ ಸೊ ಬರ್ತಾ ಇದ್ದೀನಿ ಅಂದಾಗ ಆ ರಹಾ ಹೂ ನೋಡಿ ಆ ರಹಾ ಹೂ ಅಂದ್ರೆ ಬರ್ತಾ ಇದ್ದೀನಿ ಕರೆದ್ರು ಬರ್ತಿದ್ದೀನಿ ಅಂತ ಹೇಳ್ತೀವಲ್ಲ ಅದಕ್ಕೆ ಆ ರಹಾ ಹೂ ಹುಡುಗಿ ಆದ್ರೆ ಆ ರಹಿ ಹೂ ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ವಿಜಯ್ ಅಲ್ವಾ ಹಾಗಾಗಿ ಆ ರಹಾ ಹೂ ಮೈ ಆ ರಹಾ ಹೂ ಅಂತ ಹೇಳ್ಬೇಕು ಅಂತೇನಿಲ್ಲ ಬಾ ಬರ್ತಾ ಇದ್ದೀನಿ ಆ ರಹಾ ಹೂ ಅಂತ ಹೇಳಿದ್ರೆ ಆಯ್ತು ಅದು ಅಂಡರ್ಸ್ಟುಡ್ ಏನು ಮೈ ಆ ರಹಾ ಹೂ ಅಂತ ಹಾಗೆ ನಂಗೆ ಬರೋಕ್ ಆಗಲ್ಲ ಅಂತ ಹೇಳ್ಬೇಕು ನಂಗೆ ಬರೋಕೆ ಆಗಲ್ಲ ಮೈ ನಹಿ ಆಸಕ್ತಾ ನೋಡಿ ಮೈ ನಹಿ ಆಸಕ್ತಾ ಆಸಕ್ನ ಬರೋಕ್ ಸಾಧ್ಯ ಮೈ ನಹಿ ಆಸಕ್ತ ನಂಗಿಂದ ಬರೋದಕ್ಕೆ ಆಗೋದಿಲ್ಲ ಅನ್ಬೇಕಾದ್ರೆ ಮೈ ನಹಿ ಆಸಕ್ತ ಮೈ ನಹಿ ಆಸಕ್ತಿ ಹಾಗೆ ಹೇಳ್ತೀವಿ ನಾನ್ ಈಗ್ಲೇ ಬರ್ಲಾ ಅಂತಾನು ಕೇಳ್ಬೋದು ಎಕ್ಸ್ಪ್ಲನೇಷನ್ ಅಲ್ವಾ ನಾನು ಈಗ್ಲೇ ಬರ್ಲಾ ಕ್ಯಾ ಮೈ ಅಭಿ ಆऊं ವಿಜಯ್ आओ ಕ್ಯಾ ಮೈ ಅಭಿ ಆऊं ಕ್ಯಾ ಮೈ ಅಭಿ ಆऊं ಅಂದ್ರೇನು ನಾನು ಈಗ್ಲೇ ಬರ್ಲಾ ನಾನು ಈಗ್ಲೇ ಬರ್ಲಾ ನಾನ್ ಬರ್ಬೇಕಾ ನೋಡಿ ಬಾ ಅಂತ ಹೇಳಿದಾಗ ನಾನ್ ಬರ್ಬೇಕಾ ಮುझे आना है क्या मुझे आना है क्या ಬರ್ಬೇಕಾ ಆನಾ ಹೈ ಕ್ಯಾ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀವಲ್ಲ ನಾನು ಪ್ರಯತ್ನ ಮಾಡುತ್ತೇನೆ ಐ ವಿಲ್ ಟ್ರೈ ಅಂತೀವಲ್ಲ ಬಾ ಅಂದ್ಕೂಡ್ಲೆ ಆಯ್ತು ಬಂದೆ ಅಂತ ಹೇಳಕ್ ಆಗಲ್ಲ ಅಲ್ವಾ ಹಾಗಾಗಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಮೈ ಕೋಶಿಶ್ ಕರ್ತಾ ಹೂ ಮೈ ನಾನು ಕೋಶಿಶ್ ಕರ್ತಾ ಹೂ ನೋಡಿ ಮೈ ಹೂ ಯಾವಾಗ್ಲೂ ಒಟ್ಟಿಗೆ ಬರ್ತಾ ಇದೆ ಮೈ ಕೋಶಿಶ್ ಕರ್ತಾ ಹೂ ಮೈ ಕೋಶಿಶ್ ಅಂದ್ರೆ ಇಲ್ಲೇನು ಪ್ರಯತ್ನ ಮಾಡುತ್ತೇನೆ ಮೈ ಕೋಶಿಶ್ ಕರ್ತಾ ಹೂ ನಾನು ಪ್ರಯತ್ನ ಮಾಡುತ್ತೇನೆ ಇನ್ನೇನಂತ ಹೇಳ್ಬೋದು ರಿಪ್ಲೈ ನಂಗೆ ಇಷ್ಟ ಇಲ್ಲ ಅಂದ್ರೆ ಬರೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಾ ಮುझे ಪಸಂದ್ ನಹಿ ಹೈ ಮುझे ಪಸಂದ್ ನಹಿ ಹೈ ವಿಜಯ್ आओ ಮುझे ಪಸಂದ್ ನಹಿ ಹೈ ನಂಗೆ ಬರಕ್ ಇಷ್ಟ ಇಲ್ಲ
ನೆಕ್ಸ್ಟ್ ನಾನು ಬರಲು ಬಯಸೋದಿಲ್ಲ ಅಂದ್ರೆ ನನಗೆ ಅದು ಬರೋದಕ್ಕೆ ಇಷ್ಟನೇ ಇಲ್ಲ ಅನ್ನೋ ಅರ್ಥದಲ್ಲೇ ಹೇಳ್ತೀವಿ. ಮೈ ಆನಾ ನಹಿ ಚಾಹತಾ, ಐ ಡೋಂಟ್ ವಾಂಟ್ ಟು ಕಮ್ ಅಂತೀವಲ್ಲ. ಮೈ ಆನಾ ನಹಿ ಚಾಹತಾ, ಮೈ ಆನಾ ಚಾಹತಾ ಹೂಂ ಅಂದ್ರೆ ನಾನು ಬರೋದಕ್ಕೆ ಬಯಸ್ತೀನಿ ಅಂತ. ಮೈ ಆನಾ ನಹಿ ಚಾಹತಾ ಅಂದ್ರೆ ನಾನು ಬರೋದಕ್ಕೆ ಬಯಸೋದಿಲ್ಲ ಅಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಆಗುತ್ತೆ. ಹಾಗೆ ಮೈ ಆನಾ ನಹಿ ಚಾಹತಿ ಅಂದ್ರೆ ಸ್ತ್ರೀಲಿಂಗ ಆಗುತ್ತೆ. ಓಕೆ, ನಾನು ಈಗಲೇ ಬಂದೆ. ವಿಜಯ್ ಯಾವೋ ಅಂತ ಹೇಳಿದ ಕೂಡಲೇ ಆಯ್ತು ನಾನು ಈಗಲೇ ಬಂದೆ. ಮೈ ಅಭಿ ಆಯಾ, ಮೈ ಅಭಿ ಆಯಾ, ಅಭಿ ಅಂದ್ರೆ ಈಗಲೇ, ಅಬ್ ಆಯಾ ಅಂದ್ರೆ ಈಗ, ನಾನು ಈಗ ಬಂದೆ. ಮೈ ಅಬ್ ಆಯಾ, ನಾನು ಈಗಲೇ ಬಂದೆ. ಮೈ ಅಭಿ ಆಯಾ, ನಾನು ಈಗಲೇ ಬಂದೆ ಅಂತ ಹುಡುಗಿ ಹೇಳೋದಾದ್ರೆ ಮೈ ಅಭಿ ಆಯಿ. ನಾವು ಈಗಲೇ ಬಂದ್ವಿ ಅಂತ ಹೇಳ್ಬೇಕಾದ್ರೆ ಹಮ್ ಅಭಿ ಆಯೇ ಹೇಳ್ಬೇಕು, ಬಹುವಚನ ನೋಡಿ, ಹಮ್ ಅಭಿ ಆಯೇ. ಅಮ್ಮ ಈಗಲೇ ಬಂದ್ರು, ಮಾ ಅಭಿ ಆಯಿ. ಅಪ್ಪ ಈಗಲೇ ಬಂದ್ರು, ಪಿತಾಜಿ ಅಭಿ ಆಯೇ. ಹಾಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಮೈ ಅಭಿ ಆಯಾ, ನಾನು ಈಗಲೇ ಬಂದೆ. ಹಾಗೆ ನಾನು ಬಂದ್ಬಿಟ್ಟೆ, ನಾನು ಬಂದ್ಬಿಟ್ಟೆ ಅಂತ ಹೇಳ್ಬೇಕು. ಅವಾಗ ಹಿಂದಿ ಮೇ ಕೈಸೆ ಬೋಲ್ತೆ ಹೇ, ಮೈ ಆ ಚುಕಾ ಅಂದ್ರೆ ನಾನು ಬಂದಾಯ್ತು ಅಂತೀವಲ್ಲ, ಅವಾಗ ಹೇಗೆ ಬರುತ್ತೆ, ಮೈ ಆ ಚುಕಾ, ಆ ಚುಕಾ. ಸ್ತ್ರೀಲಿಂಗ ಏನ್ ಬರುತ್ತೆ ಹೇಳಿ, ಮೈ ಆ ಚುಕ್ಕಿ ಬರುತ್ತೆ. ಸ್ತ್ರೀಲಿಂಗಲ್ಲೇನು, ಮೈ ಆ ಚುಕ್ಕಿ. ಹಮ್ ಬಂದಾಗ ಏನ್ ಬರ್ಬೇಕು ಹೇಳಿ, ನಾವು ಬಂದ್ಬಿಟ್ವಿ, ಹಮ್ ಆ ಚುಕೆ, ಹಮ್ ಆ ಚುಕೆ. ಚುಕಾ, ಚುಕೆ, ಚುಕ್ಕಿ. ಸ್ತ್ರೀಲಿಂಗ್ ಪುಲ್ಲಿಂಗ್ ಏಕವಚನ ಬಹುವಚನ ಕಲಿಯೋದಕ್ಕೆ ಎಷ್ಟು ಸಿಂಪಲ್ ಆಗಿರುತ್ತೆ ನೋಡಿ. ಕಾ ಕೆ ಕಿ, ತಾ ತೇ ತಿ, ರಹಾ ರಹೆ ರಹಿ ನೆನ್ಪಿಟ್ಕೊಂಡ್ರಾಯ್ತು. ಥಾ ಥೇ ಥಿ. ನಂಗೆ ಬರ್ಬೇಕಾಯ್ತು, ನಾನು ಬರ್ಬೇಕಾಯ್ತು ಅಂತ ಹೇಳ್ತೀವಲ್ಲ, ಮುझे ಆನಾ ಪಡ, ಹೇಳಿದ್ದಾರೆ ಅಂದ್ಮೇಲೆ ಬರ್ಬೇಕಲ್ಲ. ಹಾಗಾಗಿ ಮುझे ಆನಾ ಪಡ, ಬರ್ಬೇಕಾಯ್ತು, ನಂಗೆ ಬರ್ಬೇಕಾಯ್ತು, ಅದಕ್ಕೆ ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಬರ್ಲೇಬೇಕು. ಹಾಗಾಗಿ ಮುझे ಆನಾ ಪಡ, ಆನಾ ಪಡ. ಮುझे ಇಲ್ಲಿ ಹುಡುಗಿ ಹೇಳೋದಾದ್ರೂ ಅದೇ ಆನಾ ಪಡನೆ ಬರ್ಬೇಕು, ಆನಿ ಪಡಿ ಅಂತ ಬರೋದಿಲ್ಲ. ನಾನು ಬರತೊಡಗಿದ್ದೇನೆ ಅಂದ್ರೆ ನಾನು ಬರಕ್ ಶುರು ಮಾಡಿದ್ದೀನಿ ಅಂದ್ರೆ ಹೊರಟಾಗಿದೆ ಅನ್ನೋ ಅರ್ಥದಲ್ಲಿ. ನಾನು ಬರತೊಡಗಿದ್ದೇನೆ. ಹಿಂದಿ ಮೇ ಕೈಸೆ ಬೋಲ್ತೆ ಹೇ, ಮೈ ಆನೆ ಲಗಾ ಹೂಂ, ಐ ಹ್ಯಾವ್ ಸ್ಟಾರ್ಟೆಡ್ ಆಲ್ರೆಡಿ ಅಂತ ಹೇಳ್ತೀವಲ್ಲ. ಮೈ ಆನೆ ಲಗಾ ಹೂಂ, ಆನೆ ಲಗಾ ಹೂಂ. ಮೈ ಆನೆ ಲಗಿ ಹೂಂ ಅಂದ್ರೆ ಸ್ತ್ರೀಲಿಂಗಲ್ಲಾಗುತ್ತೆ. ಮೈ ಆನೆ ಲಗಾ ಹೂಂ, ಹಮ್ ಆನೆ ಲಗೆ ಹೇ ಅಂತಾಗುತ್ತೆ. ಹಮ್ ಆನೆ ಲಗೆ ಹೇ. ಈಗ ನಾನು ಬರತೊಡಗಿದ್ದೇನೆ, ಮೈ ಆನೆ ಲಗಾ ಹೂಂ. ಹುಡುಗಿ ಹೇಳಿದ್ರೆ ಮೈ ಆನೆ ಲಗಿ ಹೂಂ ಅಂತಾಗುತ್ತೆ. ಸೊ ಈ ತರ ಒಂದು ಸೆಂಟೆನ್ಸ್ಗೆ ಇಷ್ಟು ತರದಲ್ಲಿ ಅಂದ್ರೆ ಇಷ್ಟೆಲ್ಲ ಇನ್ನೂ ಬೇಕಾದಷ್ಟು ರೀತಿಯಲ್ಲಿ ನಾವೇನ್ ಮಾಡ್ಬೋದು, ರಿಪ್ಲೈನ ಮಾಡ್ಬೋದು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಜೊತೆ ಇದನ್ನ ಶೇರ್ ಮಾಡಿ. ಮತ್ತೆ ಫಸ್ಟ್ ಟೈಮ್ ಇದನ್ನ ನೀವು ಚಾನಲ್ ನೋಡ್ತಾ ಇದ್ರೆ, ಹಿಂದಿ ಕಲಿಯೋ ಆಸೆ ಇದ್ರೆ ಈಗಲೇ ಇದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕೆಂದ್ರೆ ರೆಗ್ಯುಲರ್ ಆಗಿ ನಿಮಗೆ ವಿಡಿಯೋ ಸಿಗಬೇಕು ಅಂದರೆ ನೋಟಿಫಿಕೇಶನ್ ನಿಮಗೆ ಬರಬೇಕಾಗುತ್ತೆ. ಆವಾಗ ಒಂದು ಕಂಟಿನ್ಯೂಟಿ ಇರುತ್ತೆ. ಸೊ ಇದ್ರ ಜೊತೆಗೆ ಬೇಕಾದಷ್ಟು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಪ್ಲೇ ಲಿಸ್ಟ್ಗಳಿಗೆ ಹೋಗಿ, ಆ ಪ್ಲೇ ಲಿಸ್ಟಲ್ಲಿ ಲರ್ನ್ ಹಿಂದಿ ಇನ್ 21 ಡೇಸ್ ಇರ್ಬೋದು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಹಿಂದಿ ಲರ್ನಿಂಗ್ ಇರ್ಬೋದು, ಕ್ಲಾಸ್ ರೂಮ್ ವಿಡಿಯೋಸ್ ಅಂತ ಇರ್ಬೋದು, ಬೇಕಾದಷ್ಟು ವಿಡಿಯೋಗಳಿದೆ. ಒಂದು 400-500 ವಿಡಿಯೋಗಳಿದೆ. ಅದರಲ್ಲಿ ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೆ ಅದನ್ನು ನೋಡಿ ಹಿಂದಿಯನ್ನು ಕಲೀರಿ. ಮತ್ತು ಹಾಗೆ ಮಾತಾಡಿ ಪ್ರಾಕ್ಟೀಸ್ ಮಾಡಿ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.